ಪ್ರಿಯ ವೀಕ್ಷಕರೇ, ಇದು ಹೂವಿನ ಹಡಗಲಿ ಸಂರಕ್ಷಣಾ ಸಮಿತಿ ನ್ಯೂಸ್. ನಾನು ನಿಮ್ಮ ಆನಂದ್ ಹೊನ್ನೂರು. ಇಂದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಹೊಳಗುಂದಿ ಗ್ರಾಮದ ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಟಿಇಟಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ನೆಪೋಲಿಯನ್ ಬೋನಾಪಾರ್ಟೆ ಉಪನ್ಯಾಸಕರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ನಾಯಕ್ರವರ ಕನಸಿನಂತೆ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮುಂಬರುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಸಿಇಟಿಗೆ ಸಂಬಂಧಿಸಿದಂತೆ ಉಚಿತವಾದ ಕಾರ್ಯಾಗಾರವನ್ನು ಜ್ಞಾನಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ಹಮ್ಮಿಕೊಂಡಿದ್ದು, ಇದರ ಸದ್ವಿನಿಯೋಗವನ್ನು ಈ ಭಾಗದ ಯುವಕ ಯುವತಿಯರು ಸದ್ಬಳಕೆ ಮಾಡಬೇಕೆಂದು ಹೇಳಿದರು. ನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಹನುಮಂತಪ್ಪ ಗದುಗಿನ ವಕೀಲರು ಮಾತನಾಡಿ, ಈ ಭಾಗದ ಜನಪ್ರಿಯ ಶಾಸಕರಾದ ಕೃಷ್ಣ ನಾಯಕ್ರವರ ಕನಸು ಈ ಭಾಗದಲ್ಲಿ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ನನ್ನ ಕ್ಷೇತ್ರದ ಸ್ಪರ್ಧಾರ್ಥಿಗಳು ಇವತ್ತು ತರಬೇತಿಯನ್ನು ಪಡೆಯಲಿಕ್ಕೆ ಧಾರವಾಡ, ಬಿಜಾಪುರದಂತಹ ಶಿಕ್ಷಣ ಕೇಂದ್ರಗಳಿಗೆ ತೆರಳುತ್ತಿದ್ದು, ಅಂತಹ ಸ್ಪರ್ಧಾರ್ಥಿಗಳು ಫೀಸನ್ನು ಕಟ್ಟಲಾಗದೆ ಆರ್ಥಿಕವಾಗಿ ಬಳಲುತ್ತಿದ್ದಾರೆ ಎನ್ನುವಂಥದ್ದನ್ನು ಮನಗಂಡಂತಹ ಈ ಭಾಗದ ಶಾಸಕರು ಇಂತಹ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡು ಶಿಕ್ಷಣದ ಕಂಪನ್ನು ಈ ಕ್ಷೇತ್ರದಲ್ಲಿ ಹೆಚ್ಚಿಸುತ್ತಿದ್ದಾರೆ ಎಂದರು. ನಂತರ ಇವರು ಸುಮಾರು 2 ತಾಸುಗಳಿಗಿಂತ ಹೆಚ್ಚು ಕಾಲ ಕಾರ್ಯಾಗಾರದಲ್ಲಿ ಭಾಗಿಯಾಗಿರುವಂತಹ ಅಭ್ಯರ್ಥಿಗಳಿಗೆ ಆಂಗ್ಲ ಭಾಷೆಗೆ ಸಂಬಂಧಿಸಿದಂತೆ ಟಿಇಟಿ ಪರೀಕ್ಷೆಯಲ್ಲಿ ಬರುವಂತಹ ರೀಡಿಂಗ್ ಕಂಪ್ರೆಷನ್, ಗ್ರಾಮರ್ ಆ್ಯಂಡ್ ಯೂಸೇಜ್, ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಾಲಜಿ ಬಗ್ಗೆ ಟಿಇಟಿ ಕಾರ್ಯದಲ್ಲಿ ಭಾಗಿಯಾದಂತಹ ಅಭ್ಯರ್ಥಿಗಳಿಗೆ ಬೋಧನೆಯನ್ನು ಮಾಡಿದರು. ಪ್ರಾಥಮಿಕ ಶಾಲೆ ಸಂಯುಕ್ತಾಶ್ರಯದಲ್ಲಿ ಹಾಗೆಯೇ ಈ ಭಾಗದ ಜನಪ್ರಿಯ ಶಾಸಕರು ಸ್ನೇಹಿತರು ಆಗಿರುವಂಥ ಶ್ರೀ ಕೃಷ್ಣ ನಾಯಕ್ರವರ ಸಹಭಾಗಿತ್ವದಲ್ಲಿ ಉಚಿತವಾಗಿರ್ತಕ್ಕಂಥ ಟಿಇಟಿ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ವಂದಿಸುತ್ತಾ, ನಂತರ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಉದಯ್ ಕುಮಾರ್ ಮತ್ತು ಪರಶುರಾಮ ಶಿಕ್ಷಕರು ಮಾತನಾಡಿ, ಇವತ್ತಿನ ದಿನಮಾನಗಳಲ್ಲಿ ಜಗತ್ತಿನಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚು ಆಗುತ್ತಿದ್ದು, ಅಭ್ಯರ್ಥಿಗಳು ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡುವುದರ ಮೂಲಕ ತಾವು ಅಂದುಕೊಂಡಂತೆ ತಮ್ಮ ಜೀವನದಲ್ಲಿ ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಉತ್ತಮ ಜೀವನವನ್ನು ನಡೆಸಬೇಕು ಎಂದರು. ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾದ ಕೊಟ್ರೇಶ್ ಶಿಕ್ಷಕರು ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಗಣಿತ ವಿಷಯವನ್ನು ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು, ಶಾಲಾ ಶಿಕ್ಷಕ ಸಿಬ್ಬಂದಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಿಖರ ಸುದ್ದಿಗಳಿಗಾಗಿ ವೀಕ್ಷಿಸಿ ಹೂವಿನ ಹಡಗಲಿ ಸಂರಕ್ಷಣಾ ಸಮಿತಿ ನ್ಯೂಸ್.